ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೋಪ್ ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಕೂಡ ಇಷ್ಟ ಆಗುತ್ತೆ. ಟೈಟಲ್ ಹಾಗೆ ತಮ್ಮನೇಲಿ ನೋಡಿರ್ತೀರ. ಇವತ್ತು ಕೂಡ ನಾನು ನನ್ನ ಒಂದು ಸೇವಿಂಗ್ ಟಿಪ್ಸ್ ಬಗ್ಗೆ ಹಾಗೆ ಅಮ್ಮನಿಂದ ಕಲಿತಂಥ ಒಂದು ಸೇವಿಂಗ್ಸ್ ಬಗ್ಗೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಒಂದು ಸೇವಿಂಗ್ಸ್ ಟಿಪ್ಸ್ ಆಗಿರ್ಬೋದು ಅಥವಾ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವೀಡಿಯೋನ ಯಾವುದೇ ಟೈಮ್ನಲ್ಲಿ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ಆ ಒಂದು ನೋಟಿಫಿಕೇಷನ್ನ ಓಪನ್ ಮಾಡಿ ವೀಡಿಯೋಸ್ನ ನೋಡ್ಬೋದು. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಅಮ್ಮನಿಂದ ಹೇಗೆಲ್ಲ ನಾನು ಸೇವಿಂಗ್ ಟಿಪ್ಸನ್ನು ಕಲಿತೆ ಅಂತ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇ ಅಮ್ಮಂದರು ಹೇಗೆ ಅಂತಂದರೆ ಅವ್ರದ್ದೇ ಒಂದು ಸಾಮ್ರಾಜ್ಯ ಇರುತ್ತೆ, ಅದು ಅಡುಗೆ ಮನೆ ಆಗಿರುತ್ತೆ. ಎಷ್ಟೇ ಅಮೌಂಟ್ ಆಗಿರ್ಬೋದು, ಅವರು ಒಂದು ಉಳಿತಾಯ ಮಾಡಬೇಕು ಅಂದರೆ ಅಡುಗೆ ಮನೆಗೆ ಏನೇನು ಐಟಮ್ಸ್ ಬೇಕು ಅನ್ನೋದಿರುತ್ತೆ ಅಲ್ವಾ, ಅದರಲ್ಲೇ ಅವರು ಕ್ವಾಂಟಿಟಿ ವೈಸ್ 3/4 kg ಬೇಕು ಅಂತಂದರೆ ಅರ್ಧ kg ತೊಗೊಳ್ಳೋ ಅಂಥದ್ದು, ಮೇಂಟೈನ್ ಮಾಡೋ ಅಂಥದ್ದು, ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು, ಆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ಳೋ ಅಂಥದ್ದು. ಅಂದರೆ 1 to double 1,000 ಆಗೋವಂಥ ಐಟಮ್ಗೆ 1,500 ರೂಪಾಯಿ ಆಯಿತು ಅಂತ ಹೇಳಿ ಆ ಒಂದು ಅಮೌಂಟನ್ನು ಅಡುಗೆ ಮನೆಯಲ್ಲೇ ಬಚ್ಚಿಡೋ ಅಂಥದ್ದು ಅವರ ಒಂದು ಸೇವಿಂಗ್ಸ್ ಅಂತಲೇ ಯೂಸ್ ಮಾಡ್ಕೊಳ್ಳೋದು. ಹಾಗೆ ಮನೆಯವ್ರಿಗೆ ಏನಾದರೂ ಬೇಕು ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ, ಹಾಗೆ ಮನೆಗೆ ಏನೋ ಬೇಕು ಅಂದ್ರೂ ಅದೇ ಅಮೌಂಟನ್ನು ಯೂಸ್ ಮಾಡ್ಕೊತಾರೆ. ಹಾಗೆ ನಮ್ಮಮ್ಮ ಕೂಡ ಅದೇ ರೀತಿಯಲ್ಲಿ ಅಡುಗೆ ಮನೆ ಸಾಮ್ರಾಜ್ಯದಲ್ಲಿ ಅವರ ಒಂದು ಸೇವಿಂಗ್ಸನ್ನು ಮಾಡ್ಕೊತಾ ಬರ್ತಾಯಿದ್ರು. ಗೊತ್ತಿರೋ ಹಾಗೆ ಅಕ್ಕಿ ಡಬ್ಬ ಆಗಿರ್ಬೋದು, ಬೇಳೆ ಡಬ್ಬ ಆಗಿರ್ಬೋದು, ಸಾಸಿವೆ ಡಬ್ಬ ಆಗಿರ್ಬೋದು, ಎಕ್ಸೆಟ್ರಾ ಅಡುಗೆ ಮನೆಯಲ್ಲೇ ಒಂದಷ್ಟು ಐಟಮ್ಸ್ ಇರುತ್ತೆ ನೋಡಿ. ಅದೇ ಅಂಥ ಒಂದು ಐಟಮ್ ಒಳಗಡೆ ಅಮ್ಮ ಉಳಿದಿರೋ ಅಂಥ ಚೇಂಜ್ ಆಗಿರ್ಬೋದು, ಅಕಸ್ಮಾತ್ ಎಕ್ಸ್ಟ್ರಾ ಏನಾದರೂ ಅಮೌಂಟ್ ಇತ್ತು ಅಂದರೆ ಅಲ್ಲಲ್ಲಿ ಇಲ್ಲಿ ಅಂತೇಳಿ ಎತ್ತಿಡೋ ಅಂಥದ್ದನ್ನು ಮಾಡ್ಕೊತಾ ಬರ್ತಾಯಿದ್ರು. ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಅಂತಂದರೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಾಗಿರ್ಬೋದು, ಕಾಲೇಜ್ಗೆ ಹೋಗೋ ಟೈಮ್ನಲ್ಲಾಗಿರ್ಬೋದು ಸುಮಾರು ವೀಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಸೇವಿಂಗ್ಸ್ ಮಾಡಿರೋವಂಥ ವೀಡಿಯೋಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ವೀಡಿಯೋನ ಚೆಕ್ಔಟ್ ಮಾಡ್ಬೋದು. ಹಾಗೆ ನಾನು ಹೇಗೆಲ್ಲ ಸೇವ್ ಮಾಡ್ತಿದ್ದೆ ಅಂತ ಕೂಡ ಒಂದು ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿ ಬಿಟ್ಬಿಡ್ತೀನಿ. ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಪಪ್ಪ ಹಾಗೆ ಅಮ್ಮ ಯಾರ ಹತ್ರ ಆದರೂ ಸರಿ ನಾವು ಬೇಕು ಅಂತೇಳಿ ಇಸ್ಕೊತಾ ಇದ್ವಿ. ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಅಂದರೆ 10 ರೂಪಾಯಿ 20 ರೂಪಾಯಿ ಅದೇ ನಮಗೆ ಜಾಸ್ತಿ ಅಲ್ವಾ. ಸೊ ಮನೆ ಪಾಕೆಟ್ ಮನಿ ಅಂತೇಳಿ ಅಷ್ಟನ್ನು ಕೊಟ್ಟು ಕಳಿಸ್ತಾಯಿದ್ರು. ಅದರಲ್ಲಿ ಏನು ಮಾಡ್ತಿದ್ದೆ ಅಂದರೆ ನನ್ನ ಒಂದು 10 ರೂಪೀಸ್ 10 ರೂಪಾಯಿ ಕೊಟ್ಟರೆ ಇಲ್ಲ 20 ರೂಪಾಯಿ ಕೊಟ್ಟರೆ ಅದನ್ನು ನಾನು ಹಾಗೆ ಎತ್ತಿಟ್ಕೊತಾ ಇದ್ದೆ. ಹಾಗೆ ನನ್ನ ತಂಗಿಗೆ ಏನು ಕೊಟ್ಟಿರ್ತಾರೆ ಅದೆಲ್ಲ ಪೂರ್ತಿ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಿದ್ಲು ಅವಳು. ಹಾಗೆ ನಾವು ಹೋಗ್ತಾ ದೊಡ್ಡವರಾಗ್ತಾ ನಾನು ಅವಳ ಬದಲು ಕಾಸನ್ನು ನಾನೇ ಇಸ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದೆ. ಬಿಕಾಸ್ ಬೇಗ ಖರ್ಚು ಮಾಡಿಬಿಡ್ತಾಳೆ, ಎಲ್ಲರಿಗೂ ತಿನ್ನಿಸ್ಬಿಡ್ತಾಳೆ, ಮತ್ತು ಅವಳಿಗೇನು ಉಳಿಯೋದಿಲ್ಲ ಅಂತ ಹೇಳಿ ಅವಳ ಒಂದು ದುಡ್ಡನ್ನು ನಾನು ಇಸ್ಕೊಂಡು ನಾನು ಎತ್ತಿಟ್ಕೊಂಡು ಅವಳಿಗೆ ಏನಾದರೂ ಬೇಕು ಅನ್ನೋ ಟೈಮ್ನಲ್ಲಿ ಅವಳಿಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ನಾನೇ ಕೊಡಿಸ್ತಾ ಇದ್ದೆ. ಹೋಗೋ ಟೈಮ್ನಲ್ಲಾಗಿರ್ಬೋದು, ಬರೋ ಟೈಮ್ನಲ್ಲಾಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಅದನ್ನೆಲ್ಲ ಕೊಡಿಸ್ಕೊಂಡು ಮಿಕ್ಕಿರೋ ಅಂಥ ಚಿಲ್ಲರೆ ಏನಿರುತ್ತೆ ಅದನ್ನು ನಾನೇ ಎತ್ತಿಟ್ಕೊತಾ ಇದ್ದೆ. ಹಾಗೆ ಇನ್ನೊಂದು ದೊಡ್ಡದಾದ ಒಂದು ಸೇವಿಂಗ್ ಟಿಪ್ಸ್ ಅಂತ ಹೇಳ್ಬೋದು. ನನ್ನ ಸ್ಕೂಲ್ ಹೋಗೋ ಟೈಮ್ನಲ್ಲಿ, ಬಿಕಾಸ್ ಈ ಟೆಕ್ಸ್ಟ್ ಬುಕ್ಸ್ ಬರುತ್ತೆ ಗೊತ್ತಾ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್, ಸೋಷಿಯಲ್ಲು, ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಅಲ್ಲ, ಆ ಒಂದಷ್ಟು ಟೆಕ್ಸ್ಟ್ ಬುಕ್ಸ್ ಒಳಗಡೆ ಕಾಸು ಇಸ್ಕೊಂಡಿರೋ ಅಂಥ ಕಾಸು ಏನಿರುತ್ತೆ ಆ ಒಂದೊಂದು ಪೇಜ್ ನಂಬರ್ನೆಲ್ಲ ನೋಡಿಕೊಂಡು ಮಡಚಿಬಿಟ್ಟು ಅದ್ರ ಒಳಗಡೆ ಕಾಸೆಲ್ಲ ಬಚ್ಚಿ ಇಡ್ತಾ ಇದ್ದೆ. ಹಾಗೆ ಆ ಒಂದು ಪೀರಿಯಡ್ ಇರೋ ಅಂಥ ದಿನದಲ್ಲಿ ಆ ಕಾಸನ್ನು ತೆಗೆದು ಇನ್ನೊಂದು ಬುಕ್, ಈಗ ಸೋಷಿಯಲ್ ಪೀರಿಯಡ್ ಇದೆ ಅಂತ ಅಂದರೆ ಇಲ್ಲದೇ ಇರೋ ಅಂಥ ಪೀರಿಯಡ್, ಸೈನ್ಸ್ ಇಲ್ಲ, ಮ್ಯಾಥಮೆಟಿಕ್ಸ್ ಆ ಒಂದು ದಿನದಲ್ಲಿ ಆ ಪೀರಿಯಡ್ ಇಲ್ಲ ಅಂತ ಅಂದರೆ ಆ ಒಂದು ಬುಕ್ಕಲ್ಲಿ ಎತ್ತಿಟ್ಬಿಟ್ಟು ಮನೇಲಿ ಇಡೋದು, ಇಲ್ಲಾಂದರೆ ಆ ಬುಕ್ಕನ್ನು ಬ್ಯಾಗಲ್ಲಿ ಎತ್ತಿಟ್ಕೊಂಡು ಹೋಗೋದೆಲ್ಲ ಮಾಡ್ತಾಯಿದ್ದೆ. ಆ ಥರ ಎಲ್ಲ ಮಾಡಿರೋದು ಉಂಟು. ಅದನ್ನು ನಮ್ಮ ಪಪ್ಪ ನೋಡಿ ಇದೇನಿದು ಬುಕ್ಸ್ ಒಳಗೆಲ್ಲ ಕಾಸು ಎತ್ತಿಟ್ಟಿದ್ಯಾ ಅಂತ ಎಲ್ಲ ನೋಡಿ ಅದನ್ನು ತೆಗೆದು ನಮ್ಮ ಅಮ್ಮನಿಗೆ ಕೊಟ್ಟಿರೋ ಅಂಥದ್ದು ಇದೆ. ಒಂದಷ್ಟು 100, 150, 200 ರೂಪಾಯಿವರೆಗೂ, 10 ರೂಪಾಯಿ, 20 ರೂಪಾಯಿ ಈ ಥರದ್ದೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಆ ಥರ ಬುಕ್ ಒಳಗಡೆ ಇಟ್ಕೊಂಡು ಸೇವ್ ಮಾಡಿರೋದು ಉಂಟು ನನ್ನ ಒಂದು ಲೈಫಲ್ಲಿ. ಹಾಗೆ ಚಿಲ್ಲರೆ ಏನು ಬರುತ್ತೆ ಬ್ಯಾಗಿನ ಜಿಪ್ಪೆಲ್ಲ ಇರುತ್ತೆ ನೋಡಿ, ಸೈಡ್ ಜಿಪ್ಸ್ ಆಗಿರ್ಬೋದು, ಒಳಗಡೆ ಸೇಫ್ಟಿ ಜಿಪ್ಸ್ ಎಲ್ಲ ಬರುತ್ತಲ್ಲ ಬ್ಯಾಗ್ ಒಳಗಡೆ, ಆ ಒಂದು ಜಿಪ್ ಒಳಗಡೆ ಒಂದು 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಈ ಥರದನ್ನೆಲ್ಲ ಎತ್ತಿಟ್ಕೊತಾ ಇದೆ. ಹಾಗೆ ನನ್ನ ತಂಗಿಗೆ ಏನಾದರೂ ಕೊಡಿಸ್ಬೇಕು ಅಂತ ಅಂದರೆ ಈ ಬುಕ್ಸ್ ಒಳಗೆ ಇಟ್ಟಿರೋ ಅಂಥ ಕಾಸನ್ನೇ ತೆಗೆದು ನನ್ನ ಹತ್ರ ಇಷ್ಟೇ ಇರೋದು ಅಂತೇಳಿ 10 ರೂಪಾಯಿ 20 ರೂಪಾಯಿನ ತೋರಿಸಿ ಅದರಲ್ಲೇ 3 ದಿನ 4 ದಿನ ಬಿಸ್ಕೆಟ್ಸನ್ನ ಕೂಡ ಕೊಡಿಸಿರೋದುಂಟು. ಸ್ಕೂಲ್ ಟೈಮಿಂಗ್ಸಲ್ಲಿ ನಾವು ಇಷ್ಟೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಒಂಥರ ಚೆನ್ನಾಗೇ ಅನ್ನಿಸ್ತಾ ಇತ್ತು ನಮ್ಮದೇ ಒಂದು. ಯಾಕಂದರೆ ಅವರು ದಿನ 10 ರೂಪಾಯಿ ಕೊಡ್ತಾಯಿದ್ರು, ಒಂದು 10 ರೂಪಾಯಿನೂ ಪೂರ್ತಿ ಖಾಲಿ ಮಾಡ್ಕೊಳ್ಳೋದ್ರ ಬದಲಿಗೆ ನಮ್ಮ ಕೈಲಿ ಆಗೋ ಅಷ್ಟು ಅಮೌಂಟನ್ನು ನಾವು ಎತ್ತಿಟ್ಕೊತಾ ಬಂದರೆ ನಮ್ಗೆ ಬೇಕಾಗಿರೋಂಥ ಟೈಮ್ನಲ್ಲಿ
ಬೇಕು ಅಂತ ನಾವು ತೊಗೊಂಡು ತಿನ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೆ. ನನ್ನ ತಂಗಿ ಸ್ವಲ್ಪ ಕೋಪಿಸ್ಕೊಳ್ಳೋಳು ನನ್ನ ಜೊತೆ, ನನಗೆ ಪಪ್ಪ ಕೊಟ್ಟಿರೋ ಕಾಸು ನಾವು ನೀನೇ ಇಸ್ಕೊತೀಯ ಹಂಗೆ ಹಿಂಗೆ ಅಂತ. ನಮ್ಮ ಪಪ್ಪ ಅವಳ ಮುಂದೆ ನನಗೂ ಕೊಡೋರು ಅವಳಿಗೂ ಕೊಡೋರು, ಮತ್ತು ತಿರ್ಗಿ ಅದನ್ನ ನಾನು ಇಸ್ಕೊಂಡ್ಮೇಲೆ ನಮ್ಮ ಪಪ್ಪ ನನಗೆ ಗೊತ್ತಾಗ್ದಿರ ಅವಳಿಗೂ ಕೊಟ್ಟಿರೋದುಂಟು, ನಮ್ಮಮ್ಮ ಕೊಟ್ಟಿರೋದು ಉಂಟು. ಹಾಗೆ ಆವಾಗ ಚಿಕ್ಕವರಲ್ವ, ಯಾರಾದರೂ ನೆಂಟರು ಬಂದರು ಹೋದರು ಅಂತ ಅಂದ್ರೂ ಅವ್ರುಗಳು ಕೂಡ ಕೊಟ್ಟು ಹೋಗುವಂಥ ದುಡ್ಡನ್ನೆಲ್ಲ ಮನೇಲಿ ಉಂಡಿಗಳಿರ್ತಾಯಿತ್ತು. ಈ ಪ್ಲಾಸ್ಟಿಕ್ ಉಂಡಿ ಬರುತ್ತೆ ನೋಡಿ, ಸಿಂಟೆಕ್ಸ್ ಥರದ್ದು, ಆ ಥರದ್ರೊಳಗಡೆ ಎಲ್ಲ ಸೇವ್ ಮಾಡಿ ಇಟ್ಟಿದ್ದ ಒಂದು ಹಿಸ್ಟ್ರಿ ಕೂಡ ಇದೆ. ಹಾಗೆ ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ ಕೂಡ ಆಟೋ ಚಾರ್ಜಸ್ಗೆ ಅಂತ, ಆಟೋ ಫೀ ಅಂತಲೇ ನಮ್ಮ ಪಪ್ಪ ಇಬ್ರಿಗೂ 50 ರೂಪಾಯಿ ಅಂತ ಹೇಳಿ ಕೊಟ್ಟು ಬಿಡುವಂಥದ್ದು. ಸೊ ಅವಳಿಗೆ ಇಂದು ಕೊಡ್ತೀವಿ, ಸುಮ್ಮನೆ ಎಲ್ಲ ತಿಂದು ಖಾಲಿ ಮಾಡ್ತಾಳೆ, ಫ್ರೆಂಡ್ಸಿಗೆ ಅದು ಇದು ಅಂತ ಕೊಡಿಸಿ ಖಾಲಿ ಮಾಡ್ತಾಳೆ, ಅವಳ ಕಾಸನ್ನ ನನಗೆ ಕೊಡು, ನಾವಿಬ್ಬರು ಹೋಗೋ ಟೈಮ್ನಲ್ಲಿ ಏನಾದ್ರು ತಿನ್ಕೊಂಡು ಹೋಗ್ತೀವಿ, ಆಟೋದಲ್ಲಿ ಹೋಗ್ತೀವಿ, ಬರೋ ಟೈಮ್ನಲ್ಲಿ ಏನಾದರೂ ತಿನ್ಕೊತೀವಿ, ಅವಳು ಬೇಕು ಅಂತ ನನ್ನನ್ನು ಕೇಳಿ ನಾನೇ ಕೊಡ್ತೀನಿ ಅಂತಲೂ ಕೂಡ ಹೇಳಿ ಅವರಿಗೆ ಹೇಳಿ ಇಸ್ಕೊಂಡ್ಬಿಟ್ಟಿರ್ತಿದ್ದೆ ಕಾಸನ್ನು. ಅದೇ ಥರ ಮಾಡ್ಕೊತ ಬರ್ತಾಯಿದ್ದು. ಬಟ್ ನಾವು ಕಾಲೇಜಿಗೆ ಆಟೋದಲ್ಲಿ ಹೋಗ್ತಾ ಇರಲಿಲ್ಲ, ಅರ್ಧ ಗಂಟೆ ಮುಂಚೆನೇ ಬಿಟ್ಟು ನಡ್ಕೊಂಡೇ ಹೋಗ್ತಾಯಿದ್ವಿ. ನನ್ನ ತಂಗಿ ಎಷ್ಟೇ ಕಾಲು ನೋವು ಅಂತ ಅಂದ್ರೂ ಸಹಿತ ಪರವಾಗಿಲ್ಲ, ನೆರಳಲ್ಲಿ ಹೋಗೋಣ ಬಾ ಅನ್ನೋದು, 10 ರೂಪಾಯಿ ಜ್ಯೂಸ್ ಕೊಡಿಸ್ಕೊಳ್ಳೋದು, ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ನಡ್ಕೊಂಡೇ ಕರ್ಕೊಂಡು ಹೋಗೋದು, ನಡ್ಕೊಂಡೇ ಬರೋದು ಅಂತೇಳಿ. ಪಪ್ಪ ಒಂದ್ಸತಿ ನೋಡ್ಬಿಟ್ಟು ನನ್ನನ್ನು ಮನೇಲೇ ಕೇಳಿತ್ತು, ಈ ಥರ ಯಾಕೆ ಆಟೋದಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಅವಳ ಮುಂದೆ. ಸೊ ನನ್ನ ತಂಗಿ ಅಂದಿದ್ಲು, ಇಲ್ಲ ಪಪ್ಪ ಅವಳು ಆಟೋದಲ್ಲೆಲ್ಲ ಕರ್ಕೊಂಡೇ ಹೋಗೋದಿಲ್ಲ, ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತೇಳಿ ನಡ್ಕೊಂಡೇ ಕರ್ಕೊಂಡು ಹೋಗ್ತಾಳೆ, ನಡ್ಕೊಂಡೇ ಹೋಗೋಣ ಅಂತಾಳೆ ಅಂತ ಎಲ್ಲ ಕಂಪ್ಲೇಂಟ್ ಮಾಡಿ ಬಯಸ್ಬಿಟ್ಟಿದ್ಲು. ಈ ಥರ ಎಲ್ಲ ಮಾಡ್ತಿದ್ದೆ, ಕಂಜೂಸ್ ಅಂತ ಅಲ್ಲ, ಬಟ್ ನಮ್ಮದೇ ಆದ 10 ರೂಪಾಯಿ ಇರುತ್ತೆ. ಯಾವುದಾದ್ರೂ ಎಮರ್ಜೆನ್ಸಿ ನಮಗೆ ಎಲ್ಲಾದರೂ ಹೋದಾಗ, ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋದಾಗ 10 ರೂಪಾಯಿ 20 ರೂಪಾಯಿ ಶಾರ್ಟೇಜ್ ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ಹಾಗೆ ಒಂದು 10 ರೂಪಾಯಿ ಅಂತ ಅಂದ್ಕೊಂಡ್ರು 10 ದಿನ ಅಂದ್ರೂ 100 ರೂಪಾಯಿ ಉಳಿಸ್ಕೋಬೋದು. ಆ ಥರ ಎಲ್ಲ ಒಂದು ಮೆಂಟಾಲಿಟಿ ಇತ್ತು ಆ ಟೈಮ್ನಲ್ಲಿ. ಅದೇ ಇವಾಗಲೂ ಕಂಟಿನ್ಯೂ ಆಗ್ತಾಯಿದೆ. ಈ ಮದುವೆ ಆದಮೇಲೂ ಕೂಡ ನಿಮಗೆ ವೀಡಿಯೋನ ಶೇರ್ ಮಾಡ್ತೀನಿ. ಆದಮೇಲೆ ನಾನು ಹೇಗೆ ಸೇವಿಂಗ್ಸ್ ಎಲ್ಲ ಮಾಡ್ತಿದ್ದೆ, ಆಮೇಲೆ ಆ ಅಮೌಂಟನ್ನೆಲ್ಲ ಹೇಗೆ ಮಾಡ್ತಿದ್ದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಬೇಜಾನ್ ಐಡಿಯಾಸ್ ಇದೆ. ಆ ಥರ ಎಲ್ಲ ಐಡಿಯಾಸ್ ಯೂಸ್ ಮಾಡಿದ್ದೀನಿ, ಬಟ್ ಅದನ್ನು ಈ ಸದ್ಯಕ್ಕೆ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಹಸ್ಬೆಂಡ್ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗಲೂ ಕೂಡ ನನ್ನದೇ ಆದಂಥ ಒಂದು ಸೇವಿಂಗ್ಸ್ ಅಮೌಂಟ್ ಏನಿರುತ್ತೆ ಎಕ್ಸ್ಟ್ರಾ, ಅದನ್ನು ಕೂಡ ಇಟ್ಕೊಂಡು ಹೋಗ್ತಿದ್ದೆ. ಅಂದರೆ ಚಿಲ್ಲರೆ ಅಮೌಂಟೇ ಅಲ್ವಾ. ಚಿಲ್ಲರೆ ಅಂತ ಅಂದ ತಕ್ಷಣ 1 ರೂಪಾಯಿ 2 ರೂಪಾಯಿ ಅಲ್ಲ, ಒಂದು 50 100 200 ಈ ಥರದನ್ನೆಲ್ಲ ಇಟ್ಕೊಂಡು ಅವ್ರ ಜೊತೆ ಹೋಗಿರ್ತಿದ್ದೆ. ಬಿಕಾಸ್ ಚಿಲ್ಲರೆ ಏನಾದರೂ ಬೇಕಾದರೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಹೋಗ್ತಾಯಿದ್ದೆ. ಬೇರೆ ಹೋಗೋ ಟೈಮ್ನಲ್ಲಿ ಬೇರೆ ಪರ್ಸಲ್ಲಿರೋದು. ಆಮೇಲೆ ಏನೇ ಉಳಿದಿದ್ರು ಸರಿ, ಅವ್ರ ಹತ್ರ ಚಿಲ್ಲರೆ ಇದ್ದರೂ ಸರಿ, ನನ್ನ ಹತ್ರ ಚಿಲ್ಲರೆ ಇದ್ದರೂ ಸರಿ, ಈ ಥರದೊಂದು ಪರ್ಸ್ ಇದೆ ನೋಡಿ. ಇದು ನನ್ನ ಒಂದು ಸೇವಿಂಗ್ಸ್ ಪರ್ಸ್ ಅಂತಲೇ ಅನ್ಬೋದು. ಉಳಿದಿರೋ ಅಂಥ ಅಮೌಂಟ್ ಏನಿರುತ್ತೆ ಇದರೊಳಗಡೆ ಇಟ್ಕೊಂಡ್ಬರ್ತಿದ್ದೆ. ಚಿಲ್ಲರೆ ಕಾಸಾಗಿರ್ಬೋದು, 1 ರೂಪಾಯಿ 2 ರೂಪಾಯಿ ಆದರೆ ಎಮರ್ಜೆನ್ಸಿ ಬೇಕು ಅಂತ ಅಂದರೆ ಚಿಲ್ಲರೆನ ಇದರಲ್ಲೇ ಎತ್ಕೊಳ್ಳೋ ಅಂಥದ್ದು. ಹಾಗೆ ಚಿಲ್ಲರೆ ಅಮೌಂಟ್ ಏನೂ ಇಲ್ಲ ಅಂತ ಅಂದರೆ ಇದರಲ್ಲೇ ಹುಡುಕಿ ಎತ್ಕೊಳ್ಳೋ ಅಂಥದ್ದು. ಸೊ ಈ ಥರ ಕಂಜೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದ್ರಲ್ಲಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರ್ದು, ಬೇಕಾಗಿರೋ ಅಂಥದ್ದು ಖರ್ಚು ಮಾಡಲೇಬೇಕಾಗುತ್ತೆ. ಬೇಡ ಅನ್ನೋಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಂದು ದುಂದು ಖರ್ಚು ಅನ್ನೋದೇನು ಬರುತ್ತೆ, ವ್ಯರ್ಥ ಮಾಡೋ ಅಂಥದ್ದನ್ನೆಲ್ಲ ವ್ಯರ್ಥ ಮಾಡಿದ್ರೆ ನಾವು ಆರಾಮಾಗಿ ಸೇವಿಂಗ್ಸ್ ಮಾಡ್ಕೋಬೋದು, ಇರೋ ಅಂಥದ್ರಲ್ಲೇ ಖುಷಿ ಪಡ್ಬೋದು ಅನ್ನೋದು ನನ್ನ ಒಂದು ಟಿಪ್ ಆಗಿರುತ್ತೆ. ಅಂದರೆ ನನ್ನ ಒಂದು ನಾನು ಈ ಥರ ಸೇವಿಂಗ್ ಟಿಪ್ಸನ್ನು ಫಾಲೋ ಮಾಡ್ಕೊಬಂದಿದ್ದೀನಿ. ಹೋಪ್ಸು ನಿಮ್ಗೆ ಈ ಒಂದು ವಿಡಿಯೋ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರೋವಂಥ ನೋಟಿಫಿಕೇಷನ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬರುತ್ತೆ, ಯಾವುದೇ ಟೈಮ್ನಲ್ಲಿ ಬೇಕಾದರೂ ನೀವು ವೀಡಿಯೋನ ಓಪನ್ ಮಾಡಿ ನೋಡ್ಕೋಬೋದು, ಅಂದರೆ ಫ್ರೀ ಟೈಮ್ನಲ್ಲಿ ವೀಡಿಯೋನ ನೋಡ್ಕೋಬೋದು. ಓಕೆನಾ. ಹೋಪ್ಸು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ಒಂದು ವೀಡಿಯೋ ಹಾಗೆ ಟಿಪ್ ಅಂತ. ಹಾಗೆ ಯಾರೆಲ್ಲ ಸ್ಕೂಲಿಗೆ ಹೋಗೋಂಥ ಮಕ್ಕಳು ಇವಾಗಲೂ ಆ ಥರ ಸೇವಿಂಗ್ಸ್ ಮಾಡ್ತಾರೆ ಅಂತ ಹೇಳಿ, ಬಿಕಾಸ್ ಎಲ್ಲರಿಗೂ ಇವಾಗ ಬ್ಯಾಂಕ್ ಅಕೌಂಟ್ ಇದೆ. ನಾನು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಆ ಥರ ಬ್ಯಾಂಕ್ ಅಕೌಂಟ್ ಏನೂ ಇರಲಿಲ್ಲ. ಆವಾಗ ಬ್ಯಾಂಕ್ ಅಕೌಂಟ್ ಎಂಥದ್ದು ಇರಲಿಲ್ಲ. ಹಾಗಾಗಿ ನಾನು ಆ ಥರ ಸೇವ್ ಮಾಡ್ಕೊಂಡ್ಬಂದೆ. ಇವಾಗ ಮಕ್ಕಳಿಗೆಲ್ಲ ಅಕೌಂಟ್ ಎಲ್ಲ ಮಾಡಿಸಿ ಬಿಟ್ಟಿದ್ದಾರೆ. ಇನ್ ಫ್ಯೂಚರ್ ನನ್ನ ಮಗನ ಹತ್ರನೂ ಕೂಡ ಈ ಥರ ಸೇವಿಂಗ್ಸ್ ಏನಾದರೂ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಏನಾದರೂ ಮಾಡಿಸಿದ್ರೆ ಆ ವಿಡಿಯೋ ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ. ಟೇಕ್ ಕೇರ್ ಆಲ್.